ಕೃಷ್ಣನ ಬಗ್ಗೆ ಮುಖ್ಯ ಆಗಿರೋದನ್ನ ಅರ್ಜುನ ನೋಡುತ್ತಲೇ ಇಲ್ಲ. ಬಾಲ್ಯದಿಂದ ಏನು ನೋಡಿದ್ದಾನೆ? ಅವನು ಕೃಷ್ಣ ಕೊಡಲು ನುಡಿಸೋದನ್ನ ನೋಡಿದ್ದಾನೆ. ಅತ್ತ ಇತ್ತ ನೋಡಿದ್ದಾನೆ. ಕೃಷ್ಣನ ಸಹೋದರಿಯ ಮೇಲೆ ಆಕರ್ಷಿತನಾದ. ಹಾಗಾಗಿ ಕೃಷ್ಣನ ಬಳಿಯೇ ಅವಳು ಅಂತ ಹೇಳಿದಾಗ ಕೃಷ್ಣ ನಾನು ವ್ಯವಸ್ಥೆ ಮಾಡುತ್ತೇನೆ ಅಂದ. ಹೀಗೆ ಇಬ್ಬರ ಸ್ನೇಹದಲ್ಲಿ ನನಗೆ ಒಬ್ಬ ಹುಡುಗಿ ಇಷ್ಟವಾಗಿದ್ದಾಳೆ, ಪ್ರೀತಿಯಾಗಿದೆ, ಮತ್ತೆ ಮದುವೆ ಮಾಡಿಕೊಳ್ಳಬೇಕು, ಯಾವ ಉಪಾಯದಿಂದ ಅವಳನ್ನು ಕರೆತರಬೇಕು, ಯಾದವ ಬಂಧುಗಳು ಅನುಮತಿ ಕೊಡೋದಿಲ್ಲ ಅಂತ ಮಾತಾಡ್ತಿರುತ್ತಾರೆ. ಆಗ ಕೃಷ್ಣ ಸರಿ, ಹಾಗಾದ್ರೆ ಹೀಗೆ ಮಾಡೋಣ. ಅವಳು ಬೆಳಿಗ್ಗೆ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಾಳೆ. ಅದೇ ಅವಕಾಶ, ರಥದಲ್ಲಿ ಹೋಗೋಣ, ನೀನು ಸಿದ್ಧನಾಗಿರು, ನಾವು ಇಬ್ಬರು ಹೋಗ್ತೀವಿ, ಮತ್ತೆ ನಾನು ಅಣ್ಣ ಕರಿತಿದ್ದಾನೆ ಅಂತ ನನ್ನನ್ನು ನೋಡಿ ಅವಳು ಬರುವಂತೆ ಕರಿತೀನಿ, ತಕ್ಷಣ ರಥದಲ್ಲಿ ಹೋಗಿ ಬಿಡೋಣ ಅಂತಾನೆ. ಈ ಮಾತುಗಳು ನಡೀತಿರುವಾಗ ಅದರಲ್ಲಿ ಗೀತಾಜ್ಞಾನದ ಮಾತು ಏನೂ ನಡೀತಿರಲಿಲ್ಲ. ಹಾಗಾಗಿ ಅರ್ಜುನನಿಗೆ ಏನು ಅನಿಸ್ತಿದೆ ಅಂದ್ರೆ, ಕೃಷ್ಣ ನನ್ನಂತೆಯೇ ತಾನೆ, ಯಾಕಂದ್ರೆ ಇದೆಲ್ಲವನ್ನೇ ಅಲ್ವಾ ನಾವು ನಮ್ಮಲ್ಲಿ ಮಾತಾಡಿರೋದು. ಹಾಗಾಗಿ ಅರ್ಥ ಮಾಡಿಕೊಂಡವರು ಹೇಳಿದ್ದಾರೆ, ಯಾವಾಗ ಸತ್ಯದ ಪ್ರೇಮಿ ಬರುತ್ತಾನೋ ಆಗ ಅತಿ ದುರದೃಷ್ಟವಂತರು ಅವನ ಹತ್ತಿರ ಇರುವವರೇ. ಇವನು ಎಲ್ಲಿಂದ ಇಷ್ಟು ಜ್ಞಾನ ತಂದ ಅಂತಾರೆ. ಕೃಷ್ಣನ ಸತ್ಯ ಕೃಷ್ಣನ ದೇಹದಲ್ಲಿ ಇಲ್ಲ, ಕೃಷ್ಣನ ಜೀವನ ಚರಿತ್ರೆಯಲ್ಲೂ ಇಲ್ಲ. ಕೃಷ್ಣನ ಸತ್ಯಗೀತೆ